ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಆದರ್ಶ ಪರೀಕ್ಷೆಯನ್ನು ಬರೆಯಲು ತಯಾರಾಗ್ತಾ ಇದ್ದೀರಾ? ಅದಕ್ಕೋಸ್ಕರ ನಾವು ಕೆಲವೊಂದಿಷ್ಟು ಸಂಭವನೀಯ ಪ್ರಶ್ನೆಗಳನ್ನ ತಂದಿದ್ದೇನೆ. ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಮೆಂಟಲ್ ಎಬಿಲಿಟಿ. ಈ ಪ್ರಶ್ನೆಗಳನ್ನ ಅತಿ ಸುಲಭವಾಗಿ ಇವತ್ತಿನ ದಿವಸ ನಾವು ಬಿಡಿಸೋಣ. ಹಾಗಾದ್ರೆ ಇನ್ನು ಯಾರು ನಮ್ಮ ಆ್ಯಪ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾದ್ರೆ ನೀವು ನಮ್ಮ ವಾಟ್ಸ್ಆಪ್ ನಂಬರ್ಗೆ ಹಾಯ್ ಅಂತೇಳಿ ಒಂದು ಮೆಸೇಜ್ ಅನ್ನ ಕಳಿಸಿದ್ರೆ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋತೀವಿ. ಹಾಗಾದ್ರೆ ಈ ಮೆಂಟಲ್ ಎಬಿಲಿಟಿಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ನಾವು ಯಾವ ರೀತಿ ಬಿಡಿಸ್ಬೇಕಂತ ಹೇಳಿ ಇವತ್ತಿನ ದಿವಸ ನಾವು ನೋಡೋಣ. ನೋಡ್ರಿ, ಮೊದಲ ಪ್ರಶ್ನೆ ಏನ್ ಕೇಳಿದಾರಪ್ಪ ಅಂತಂದ್ರೆ 6, 5, 3, 4, 8, 0 ಈ ಎಲ್ಲಾ ಅಂಕಿಗಳನ್ನ ಒಂದಕ್ಕಿಂತ ಹೆಚ್ಚು ಬಾರಿ ಉಪಯೋಗಿಸದೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಗಳನ್ನ ಒಂದಕ್ಕಿಂತ ಹೆಚ್ಚು ಬಾರಿ ಉಪಯೋಗಿಸದೆ ರಚಿಸಬಹುದಾದ ಗರಿಷ್ಠ ಸಂಖ್ಯೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ರಚಿಸಬಹುದಾದ ಗರಿಷ್ಠ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಈ ಅಂಕಿಗಳನ್ನ ನಾವು ಏನ್ ಮಾಡ್ಕೋಬೇಕು? ಉಪಯೋಗ ಮಾಡಿಕೊಂಡು ಒಂದು ಗರಿಷ್ಠ ಸಂಖ್ಯೆಯನ್ನ ನಾವು ಏನ್ ಮಾಡ್ಬೇಕು? ಇಲ್ಲಿ ಹುಡುಕ್ಬೇಕು. ಹಾಗಾದ್ರೆ ನೋಡೋಣ. 8, 6, 5, 4, 3 ಮತ್ತು 0. ಹಾಗಾದ್ರೆ ಇಲ್ಲಿ ನೋಡ್ರಿ, 8,65,430 ಇದೇನಾಗ್ತದಪ್ಪ ಅಂತಂದ್ರೆ ಗರಿಷ್ಠ ಸಂಖ್ಯೆ ಆಗ್ತದ. ಏನಾಗ್ತದ್ರಿ? ಗರಿಷ್ಠ ಸಂಖ್ಯೆ ಆಗ್ತದ. ಹಾಗಾದ್ರೆ ನಮ್ಮ ಆಯ್ಕೆ ಯಾವ್ದ್ರಿ? ಬಿ ಇಸ್ ರೈಟ್ ಆನ್ಸರ್. ನೋಡ್ರಿ, ಯಾವ್ದಾದ್ರು ಒಂದು ಸಂಖ್ಯೆ ನಾವೇನ್ ಮಾಡಿದೀವಿ ಮತ್ ಮರಳಿ ಏನಾದ್ರೂ ಒಂದಕ್ಕಿಂತ ಹೆಚ್ಚೇನು ಉಪಯೋಗ ಮಾಡ್ಕೊಂಡಿವಿ ಇಲ್ಲ. ನೋಡ್ರಿ, 8, 5, 8, 6, 5, 4, 3 ಮತ್ತು 0 ಇದನ್ನ ಏನ್ ಮಾಡಿದೇವಪ್ಪ ಅಂತಂದ್ರೆ ಒಂದೇ ಸಾರಿ ಉಪಯೋಗವನ್ನ ಮಾಡ್ಕೊಂಡಿದ್ವಿ. ಹಾಗಾದ್ರೆ ನಮ್ಮ ಆಯ್ಕೆ ಏನಾಗಿದೆ? ಬಿ ಇಸ್ ರೈಟ್ ಆನ್ಸರ್. ಇಲ್ಲಿ ನೋಡ್ರಿ, ಪ್ರಶ್ನಾರ್ಥಕ ಚಿಹ್ನೆ ಇರುವ ಕಡೆ ಬರಬೇಕಾದ ಸಂಖ್ಯೆ ಯಾವ್ದು ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಇಂತೂ ಹಲವಾರು ಪ್ರಶ್ನೆಗಳು ಏನಾಗ್ತಾವಪ್ಪ ಅಂತ ಬಂದಿರ್ತಾವ. ಹಾಗಾದ್ರೆ ನೋಡೋಣ ಇಲ್ಲಿ ಯಾವ ರೀತಿ ಪ್ರಶ್ನೆನ ಕೇಳಿದಾರೆ ಅಂತ ಹೇಳಿ. ನೋಡ್ರಿ, 3, 9 ಕೊಟ್ಟಾರ. 3 ಇಂಟು 3 3 ಎಷ್ಟ್ರಿ? 9. ಎಸ್, ಕರೆಕ್ಟಾ? ಹಾಗಾದ್ರೆ 4 4 16. 4 ಇಂಟು 4 ಇಜ್ಕೊಲ್ ಟು ಎಷ್ಟಾಗ್ತದ? 16 ಆಗ್ತದ. ಹಂಗಿದ್ರೆ ಇಲ್ಲಿ ನೋಡ್ರಿ, 2 ಇಂಟು 2 ಇಜ್ಕೊಲ್ ಟು ಏನಾಗ್ತದ? 4 ಆಗ್ತದ. 4 ಬಂದದಿಲ್ಲ. ಇನ್ನು 5 ಮುಂದೆ ಏನ್ ಬರ್ತದ? 5 5 25. 5 ಇಂಟು 5 ಇಜ್ಕೊಲ್ ಟು 25. ಈ ರೀತಿ ಏನಪ್ಪಾ ಅಂತಂದ್ರೆ ಸುಲಭವಾದ ಪ್ರಶ್ನೆಗಳನ್ನ ಸಹ ಕೇಳ್ತಾರ. ಇದ್ರೊಳಗೆ ನೀವೇನ್ ಮಾಡ್ಬೇಕು? ಸರಿಯಾಗಿ ಪ್ರಾಕ್ಟೀಸ್ ಮಾಡ್ರಿ. ನಿಮ್ಗೆ ಏನಾಗ್ತದ? 10ಕ್ಕೆ 10 ಮಾರ್ಕ್ಸ್ ಬರ್ತಾವ. ಇಲ್ಲೊಂದು ಚಿತ್ರವನ್ನು ಕೊಟ್ಟಾರ. ಮಾದರಿಯ ಚಿತ್ರದಲ್ಲಿ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಚಿತ್ರವನ್ನ ಗುರುತಿಸಿ ಅಂತ ಕೊಟ್ಟಾರ. ಇಲ್ಲೊಂದು ಮಾದರಿ ಚಿತ್ರವನ್ನು ಕೊಟ್ಟಾರ. ಈ ಖಾಲಿ ಇದ್ದ ಜಾಗಕ್ಕೆ ನಾವ್ ಏನ್ ಮಾಡ್ಬೇಕ್ರಿ? ಒಂದು ಸರಿಯಾದ ಚಿತ್ರವನ್ನ ಗುರುತಿಸಬೇಕು. ನೋಡ್ರಿ, ನಾವ್ ಇಲ್ಲೇ ರಚನೆ ಮಾಡ್ಕೊಂಡ್ರೆ ಬರ್ತದ. ಹೌದಾ? ನೋಡ್ರಿ, ಈ ತರ ಅದ. ಇಲ್ಲಿ ಒಂದ್ ಏನ್ ಮಾಡ್ಬೇಕು ನಾವ? ಈ ತರ. ಎಸ್, ನೋಡ್ರಿ, ಜಸ್ಟ್ ನಿಮ್ಗೆ ಸಿಕ್ಬಿಡ್ತದ. ಹೌದಾ? ಈ ತರ ಒಂದು ಚಿಹ್ನೆ ಇದಿದೆ. ಎಲ್ಲೈತ್ ನೋಡ್ರಿ, ಇಲ್ಲೇನದ? ರೌಂಡ್ ಅದ. ಇದು ಆಗಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲೇನಾಗ್ಯದ? ಈ ತರ ಒಂದು ಚಿಹ್ನೆ ಇಲ್ಲಿ ಬಂದೇ ಇಲ್ಲ. ಅದಕ್ಕೇನಾಗ್ಯದ? ಇದು ಆಗಲ್ಲ. ಹಾಗಾದ್ರೆ ಇದು ಆಗಲ್ಲ ರೀ. ಯಾವ್ದಾಗ್ತದ? ಇಲ್ಲಿ ಡಿ ಇಸ್ ರೈಟ್ ಆನ್ಸರ್. ನೋಡ್ರಿ, ಚಿತ್ರವನ್ನು ಏನ್ ಮಾಡ್ಬೋದಪ್ಪ ಅಂತಂದ್ರ ಈ ರೀತಿ ನಾವು ಗುರ್ತಾನ ಹಿಡಿಬಹುದು. ಬಹಳ ಈಜಿ ಇರ್ತತಿ. ನಾವ್ ಏನ್ ಮಾಡ್ಬೇಕಂದ್ರ ಸರಿಯಾಗಿ ನೋಡ್ತಾ ಇರ್ಬೇಕು. ನೆಕ್ಸ್ಟ್ ನೋಡ್ರಿ, ಇದು ಬ್ಲಡ್ ರಿಲೇಷನ್, ರಕ್ತ ಸಂಬಂಧದ ಮ್ಯಾಗ ಪ್ರಶ್ನೆಗಳನ್ನ ಕೇಳ್ತಿರ್ತಾರ. ಇಲ್ಲಿ ನೋಡ್ರಿ, ಡಿ ಯು ಬಿ ನ ತಂದೆ ಏನಪ್ಪಾ ಅಂತಂದ್ರೆ ಡಿ ಯು ಬಿ ನ ತಂದೆ. ನೋಡ್ರಿ, ಡಿ ಯಾರತ್ರಿ? ಬಿ ನ ತಂದೆ. ಎಸ್, ಹೌದಾ? ಕರೆಕ್ಟಾ? ಡಿ ಯು ಬಿ ನ ತಂದೆ. ಇವೇನಾದ್ರಿ? ತಂದೆ ಆದ. ಇವೇನಾದ್ರಿ? ಮಗ ಆದ. ಇವಂಗ ಏನ್ ಸಂಬಂಧ? ಮಗ ಸಂಬಂಧ. ಇ ಯು ಬಿ ನ ಸಹೋದರಿ. ಈ ಯಾರತ್ರಿ? ಬಿ ನ ಸಹೋದರಿ. ಬಿ ಅಂದ್ರೆ ಇಲ್ಲ ನಾನು, ಬಿ ನ ಸಹೋದರಿ ಯಾರಿ? ಇ ಆದ್ಲು. ಎಸ್, ಕರೆಕ್ಟಾ? ನೋಡ್ರಿ, ಡಿ ನ ಮಗ ಬಿ ಆದ. ಡಿ ನ ಮಗಳು ಇ ಆದ್ಲು. ಬಿ ಮತ್ತು ಇ ಇಬ್ರು ಏನಪ್ಪಾ ಅಂದ್ರ ಅಕ್ಕ ತಂಗಿ, ಸಹೋದರ ಮತ್ತು ಸಹೋದರಿ ಆಗ್ತಾರ. ಹಾಗಾದ್ರೆ ಡಿ ಯು ಇ ನ ಜೊತೆ ಹೊಂದಿರುವ ಸಂಬಂಧ, ಡಿ ಗೆ ಮತ್ತು ಇ ನ ಸಂಬಂಧ ಏನಂತ ಕೇಳಿದಾರ? ಡಿ ನ ಇ ನ ಸಂಬಂಧ ಏನ್ರಿ? ಇಲ್ಲಿ ಇವ ಇಗೆ ಡಿ ಯ ತಂದೆ ಆಗ್ತಾನ. ಏನಾಗ್ತಾರ್ರಿ? ತಂದೆ ಆಗ್ತಾರ. ಮೋಸ್ಟ್ ಇಂಪಾರ್ಟೆಂಟ್ ಬ್ಲಡ್ ರಿಲೇಷನ್ ಮ್ಯಾಗ ಏನಪ್ಪಾ ಅಂತಂದ್ರೆ ನಮಗೆ ಸಂಬಂಧಗಳು ಏನಾಗಿರ್ಬೇಕು? ಗೊತ್ತಿರಬೇಕು. ಇನ್ನೊಂದು ಗೊತ್ತಿರ್ಲಿ, ಬ್ಲಡ್ ರಿಲೇಷನ್ದೊಳಗ ಈ ಚಿಹ್ನೆ ಏನನ್ನ ಸೂಚಿಸ್ತದಪ್ಪ ಅಂತಂದ್ರೆ ಪುರುಷರು. ಏನ್ ಸೂಚಿಸ್ತದ ರೀ? ಪುರುಷರು ಸೂಚಿಸ್ತದ. ಈ ಚಿಹ್ನೆ ಏನಪ್ಪಾ ಅಂತಂದ್ರೆ ಹೆಣ್ಣು ಮಕ್ಕಳು. ಏನ್ರಿ? ಹೆಣ್ಣು ಮಕ್ಕಳ ಒಂದು ಚಿಹ್ನೆಯನ್ನ ಸೂಚಿಸ್ತದ. ಹಾಗಾದ್ರ ಇದು ತಿಳಿತಂತ ಹೇಳಿ ಅನ್ಕೊಂಡಿದೀನಿ. ಸರಿಯಾಗಿ ಏನ್ ಮಾಡ್ಬೇಕಂದ್ರ ಅರ್ಥಪೂರ್ಣವಾಗಿ ಈ ರೀತಿ ಪ್ರಶ್ನೆಗಳನ್ನ ನಾವೇನ್ ಮಾಡ್ಕೋಬೇಕ್ರಿ? ಬಿಡಿಸ್ತಾ ಹೋಗ್ಬೇಕು. ಹೌದಾ? ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. ಡಿ ಯು ಬಿ ನ ತಂದೆ. ಕರೆಕ್ಟ್ ಇದೆಲ್ಲ? ಡಿ ಯು ಬಿ ನ ತಂದೆ. ಓಕೆನಾ? ಇ ಯು ಬಿ ನ ಸಹೋದರಿ. ನೋಡ್ರಿ, ಇಬ್ರು ಇನು ಬಿ ನ ಸಹೋದರಿ. ಹೌದಾ? ಇಬ್ರು ಏನಪ್ಪಾ ಅಂತಂದ್ರ ಇವ್ ಅಣ್ಣದ, ಈಕಿ ತಂಗಿ ಆದ್ಲು.
ಹಾಗಾದ್ರೆ ಡಿ ಯು ಇನ ಜೊತೆ ಹೊಂದಿರುವ ಸಂಬಂಧ ಅಂತ ಕೇಳ್ರೆ ಹೀಗೆ ಡಿ ಏನಾಗ್ತಾನಪ್ಪ ಅಂತಂದ್ರೆ ತಂದೆ ಆಗ್ತಾರ. ಈ ರೀತಿ ಪ್ರಶ್ನೆಗಳು ಏನಾಗಿರ್ತಾವ ಬಂದಿರ್ತದ ನೋಡ್ರಿ. ಸಂಖ್ಯಾ ಸರಣಿಯನ್ನ ಸೂಕ್ತ ಉತ್ತರದೊಂದಿಗೆ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಸರಣಿಯನ್ನು ಕೊಟ್ಟಾರ, ಇದಕ್ಕೊಂದು ಸೂಕ್ತ ಉತ್ತರದೊಂದಿಗೆ ಪೂರ್ಣಗೊಳಿಸಿ ಅಂತೇಳಿ ಕೊಟ್ಟಿದ್ದಾರ. ಹಾಗಾದ್ರೆ ನೋಡ್ರಿ ಇಲ್ಲಿ 25 36 49 ಹೌದಾ, 25 36 49 ಕೊಟ್ಟಿದ್ದಾರೆ. ಮುಂದಿನ ಸರಣಿ ಏನು ಅಂತೇಳಿ ಪ್ರಶ್ನೆ ಕೇಳಿದಾರ. ಇಲ್ಲಿ ನಾವು ನೋಡಿದಾಗ ಡಿಫರೆನ್ಸ್ ನೋಡಿದ್ರೆ ನೋಡ್ರಿ 25ಕ್ಕೆ 36ಕ್ಕೆ ಏನು ಡಿಫರೆನ್ಸ್ ನೋಡಿದ್ರೆ 5 1 6 11 ಆಗ್ತದ ಹೌದಾ. ಆಮೇಲೆ 36ಕ್ಕೆ ಮತ್ತು 49ಕ್ಕೆ ಡಿಫರೆನ್ಸ್ ನೋಡಿದ್ರೆ ಏನಾಗ್ತದ 6 1 9 13 ಆಗ್ತದ. 2 ಪರ್ಕದ ಇನ್ ಮುಂದೇನಪ್ಪಾ ಅಂತಂದ್ರೆ 15 ಕೂಡಿಸ್ರೆ ನಮ್ಮ ಆಯ್ಕೆ ಏನಾಗಂಗಿಲ್ಲ, ರಾಂಗ್ ಆಗ್ತದ. ಹಾಗಾದ್ರೆ ಏನ್ ಮಾಡೋಣ ಅಂತಂದ್ರ ಇಲ್ಲಿ ನೋಡ್ರಿ ಎಷ್ಟು ಈಜಿ ಅದ. 5 5ಲೇ ಎಷ್ಟ್ರಿ 25, 5ರ ವರ್ಗ ಸಂಖ್ಯೆ ಏನು 25, 6ರ ವರ್ಗ ಸಂಖ್ಯೆ 36, 7ರ ವರ್ಗ ಸಂಖ್ಯೆ 49. ಹಂಗಾದ್ರ 5 6 7 ಆಗ್ತದ. ಮುಂದ 8ರ ವರ್ಗ ಸಂಖ್ಯೆ ಯಾವ್ದಪ್ಪ ಅಂತಂದ್ರ 64 ಆಗ್ತದ. ಇಸ್ ರೈಟ್ ಆನ್ಸರ್. ನೋಡ್ರಿ ವರ್ಗ ಸಂಖ್ಯೆ ನಾನು ಹೇಳಿದ್ನಲ್ಲ, ಮೆಂಟಲ್ ಎಬಿಲಿಟಿಯನ್ನ ಸಂಪೂರ್ಣವಾಗಿ ನಮ್ಗೆ ಬರ್ಬೇಕಾದ್ರ ವರ್ಗ ಸಂಖ್ಯೆ, ಘನ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಮತ್ತು ಮಗ್ಗಿ ಏನಾಗಿರ್ಬೇಕು ನಿಮ್ಗೆ ಪರ್ಫೆಕ್ಟ್ ಆಗಿದ್ರೆ ಅಂದ್ರ ಯಾವುದೇ ರೀತಿ ಮೆಂಟಲ್ ಎಬಿಲಿಟಿ ಒಳಗೆ ನಿಮ್ಗೆ ಏನಾಗಲ್ಲ, ಮಾರ್ಕ್ಸ್ ಗಳ ಹೋಗೋದು ಚಾನ್ಸ್ ಕಡಿಮೆ ಇರುತ್ತೆ. ಇಲ್ಲಿ ನೋಡ್ರಿ ದಿಕ್ಕುಗಳ ಮ್ಯಾಗ ಒಂದು ಪ್ರಶ್ನೆಯನ್ನು ಕೇಳಿದಾರೆ. ಯಾವ ರೀತಿ ನಾವು ಬಿಡಿಸ್ಕೋಬೇಕಪ್ಪ ಅಂತಂದ್ರೆ ದಿಕ್ಕುಗಳ ಮ್ಯಾಗ ನಮ್ಗೆ ಗೊತ್ತಿರ್ಬೇಕ್ರಿ ಎಷ್ಟು ದಿಕ್ಕುಗಳು 4 ಅದಾವ, ಉಪ ದಿಕ್ಕುಗಳು 4 ಅದಾವ. ಅದನ್ನ ಹೆಂಗ್ ನೆನಪಿಟ್ಕೋಬೇಕಂತಂದ್ರ ನೋಡ್ರಿ ಉ ಈ ಉ ಆ ದ ನೈ ಪವ ಉಯಿಪು ಆದ ನೈಪವ ಅಂತೇಳಿ ನೆನಪಿಟ್ಕೊಂಡ್ರ ಅಂದ್ರ 4 ದಿಕ್ಕುಗಳು ಮತ್ತು 4 ಉಪ ದಿಕ್ಕುಗಳು ಏನಾಗ್ತಾವಪ್ಪ ಅಂತಂದ್ರ ನಿಮ್ಗೆ ಈಜಿಯಾಗಿ ನೆನಪು ಉಳಿತಾವ. ಹಾಗಾದ್ರೆ ನೋಡ್ರಿ ಉ ಅಂದ್ರೆ ಉತ್ತರ, ಈ ಅಂದ್ರೆ ಈಶಾನ್ಯ, ಪು ಅಂದ್ರೆ ಪೂರ್ವ, ಆ ಅಂದ್ರೆ ಆಗ್ನೇಯ, ದ ಅಂದ್ರೆ ದಕ್ಷಿಣ, ಅಂದ್ರೆ ನೈಋತ್ಯ, ಪ ಅಂದ್ರೆ ಪಶ್ಚಿಮ, ವ ಅಂದ್ರೆ ವಾಯುವ್ಯ. ಹಾಗಾದ್ರೆ ಇಲ್ಲಿ ಒಬ್ಬ ಮನುಷ್ಯ ಏನ್ ಮಾಡ್ಯಾನಂದ್ರ ಪೂರ್ವಕ್ಕೆ ಮುಖ ಮಾಡಿರುವ ಒಬ್ಬ ಮನುಷ್ಯ ಏನ್ ಮಾಡ್ಯಾನಂದ್ರೆ ಇಲ್ಲಿ ನೋಡ್ರಿ ಒಬ್ಬ ಮನುಷ್ಯ ಇಲ್ಲ, ನೀವು ಯಾವ ದಿಕ್ಕಿಗೆ ಮುಖ ಮಾಡ್ಯಾನ್ರಿ, ಪೂರ್ವಕ್ಕೆ ಮುಖ ಮಾಡಿದ್ದಾನೆ. ಕರೆಕ್ಟ್ ಆಯ್ತಾ. ಸ್ವಲ್ಪ ದೂರ ಚಲಿಸಿ ನಂತರ ಎಡಕ್ಕೆ ತಿರುಗಿ ಆಮೇಲೆ ಏನ್ ಮಾಡ ಪೂರ್ವಕ್ಕೆ ಮುಖ ಮಾಡ್ಯಾನ, ಈ ಕಡೆ ಮುಖ ಮಾಡಿ ನಿಂತಾನೆ ಈಗ ಹೌದಾ. ಸ್ವಲ್ಪ ದೂರಕ್ಕೆ ನಂತರ ಏನ್ ಮಾಡ್ಯಾನವ, ನಂತರ ಎಡಕ್ಕೆ ತಿರುಗಿ, ಎಡಕ್ಕೆ ಅಂದ್ರೆ ಎಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು. ಏನ್ ಮಾಡ್ತಾನ ಈ ಕಡೆ ಹೋಗ್ತಾನ. ಎಸ್ ನೋಡ್ರಿ ಏನ್ ಮಾಡ್ತಾನ ಈ ಕಡೆ ತಿರುಗ್ತಾನ. ಆಮೇಲೆ ನಂತರ ಬಲಕ್ಕೆ ತಿರುಗಿ ಮತ್ತೇನ್ ಮಾಡ್ತಾನ, ಬಲಕ್ಕೆ ತಿರುಗ್ತಾನ. ಬಲ ಅಂದ್ರೆ ಕಡೆ ಈ ಕಡೆ ತಿರುಗ್ತಾನ. ಎಸ್ ಹೌದಾ. ಮತ್ತೆ ಬಲಕ್ಕೆ ತಿರುಗುತ್ತಾನೆ ಅಂದ್ರೆ ಈ ಕಡೆ ಹೋಗೋಗ ಏನಾಗೈತಿ, ಮತ್ತೆ ಬಲಕ್ಕೆ ಅಂದ್ರೆ ಕೆಳಗಡೆ ಬರ್ತಾನೆ. ಎಸ್ ಮತ್ತೆ ಈ ಕಡೆ ಬರ್ತಾನೆ, ತಿರುಗುತ್ತಾನೆ. ಹಾಗಾದ್ರೆ ಅವನು ಈಗ ಮುಖ ಮಾಡಿರುವ ದಿಕ್ಕು ಯಾವ್ದು ಅಂತೇಳಿ ಪ್ರಶ್ನೆ ಕೇಳಿದಾರೆ. ನೋಡ್ರಿ ಈ ಕಡೆ ಮುಖ ಮಾಡ್ಯಾನ, ಈ ಕಡೆ ಮುಖ ಮಾಡ್ಯಾನ ಅಂದ್ರೆ ದಿಕ್ಕು ಯಾವ್ದಾಗ್ತೈತಿ ನಮಗ, ಎಸ್ ದಕ್ಷಿಣ. ಯಾವ್ದಾಗ್ತೈತ್ರಿ, ದಕ್ಷಿಣ ದಿಕ್ಕು ಇಸ್ ರೈಟ್ ಆನ್ಸರ್. ಈ ರೀತಿ ನಾವೇನ್ ಮಾಡ್ಬೋದು ಅಂದ್ರ ಈ ಪ್ರಶ್ನೆಗಳನ್ನ ಬಿಡಿಸಬಹುದು. ನೋಡ್ರಿ ಗಡಿಯಾರದಲ್ಲಿ 8 ಗಂಟೆ 30 ನಿಮಿಷ ಸಮಯವಾದಾಗ 2 ಮುಳ್ಳುಗಳ ನಡುವೆ ಏರ್ಪಡುವ ಕೋನ ಅಂತೇಳಿ ಪ್ರಶ್ನೆ ಕೇಳಿದಾರೆ. ನೋಡ್ರಿ 3 6 9 ಇಲ್ಲಿ 8 ಐತಿ ಹೌದಾ. ಏನ್ ಮಾಡ್ಯಾರ ಅಂದ್ರ ಎಷ್ಟು ಗಂಟೆ ಟೈಮ್ ಆಗೈತ್ರಿ, 8 ಗಂಟೆ 30 ನಿಮಿಷ ಸಮಯ ಆಗೈತಿ. ಹಾಗಾದ್ರೆ ಇವ್ ಎರಡೂ ಮುಳ್ಳುಗಳ ನಡುವೆ ಎಷ್ಟು ಕೋನ ಉಂಟಾಗೈತಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ಯಾರ. ನಾವ್ ಹೆಂಗ್ ಬಿಡಿಸ್ಬೇಕು, ಇದಕ್ಕೊಂದು ಸೂತ್ರ ಐತಿ. ಏನ್ ಸೂತ್ರ ಐತಿ ಅಂದ್ರ 60 ಇಂಟು ಗಂಟೆ ಹೌದಾ, ಆಮೇಲೆ 11 ಇಂಟು ನಿಮಿಷ ಹೌದಾ. ಇದು ಸೂತ್ರ ಐತಿ, ಡಿವೈಡೆಡ್ ಬೈ 2. ಸೂತ್ರ ನೋಡ್ರಿ 60 ಇಂಟು ಗಂಟೆ ಮೈನಸ್ 11 ಇಂಟು ನಿಮಿಷ ಹೌದಾ. ಯಾವಾಗ ಈ ಸೂತ್ರ ಉಪಯೋಗ ಮಾಡ್ಕೋಬೇಕಂದ್ರ ಗಂಟೆ ಮತ್ತು ನಿಮಿಷದ ಹೌದಾ ಎರಡೂ ಕೋನಗಳನ್ನ ಕೇಳಿದಾಗ ನಾವ್ ಏನ್ ಮಾಡ್ಬೇಕು, ಈ ಸೂತ್ರವನ್ನ ಉಪಯೋಗ ಮಾಡ್ಕೋಬೇಕು. ಎಷ್ಟು ಈಜಿ ಐತಿ ನೋಡ್ರಿ. ನೋಡ್ರಿ ಇಲ್ಲಿ ಏನ್ ಬರ್ಕೋಬೇಕು ನಾವು 60 ಹೌದಾ ಇಂಟು ಗಂಟೆ ಅಂದಾರ ಇಲ್ಲಿ ಎಷ್ಟು ಗಂಟೆ ಐತಿ 8 ಗಂಟೆ. ಎಸ್ ಆಮೇಲೆ ಮೈನಸ್ 11 ಇಂಟು ಹೌದಾ ನಿಮಿಷ ಎಷ್ಟು ಐತ್ರಿ, ಇಲ್ಲಿ ನಿಮಿಷ ಏನ್ ತೆಗೆದು ಬಿಡೋಣ, ಇಲ್ಲಿ ಏನ್ ಮಾಡೋಣ ನಾವ್ ಅಂದ್ರ 30 ನಿಮಿಷ ಮಾಡಿ ಹೌದಾ. ನೋಡ್ರಿ ಜಸ್ಟ್ ಏನು ಇಲ್ಲ, ಡಿವೈಡೆಡ್ ಬೈ 2 ಐತಿ. ಆಮೇಲೆ ತಗೊಳ್ಳೋಣ 6 8 6 8 48 ಅಂದ್ರ 8 ಇಂಟು 68 480 ಮೈನಸ್ ಐತಿ, ಮೈನಸ್ ಚಿಹ್ನೆ ಇಟ್ಕೊಳ್ಳೋಣ. ಇಲ್ಲಿ 11 ಐತಿ, 11 ಮೂರ್ಲೆ ಇಂಟು ಮಾಡ್ಬೇಕಿಲ್ಲ, 11 ಮೂರ್ಲೆ 33 330. ಇಲ್ಲಿ ಏನ್ ಮಾಡ್ಬೇಕು ನಾವು ಮೈನಸ್ ಮಾಡ್ಬೇಕು. ಏನ್ ಮಾಡ್ಬೇಕು ಮೈನಸ್, 480 330 ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು. ಯಾಕೆ ಮೈನಸ್ ಮಾಡ್ಬೇಕು, ಇಲ್ಲಿ ಮೈನಸ್ ಚಿಹ್ನೆ ಐತಿ ಹೌದಾ.
ಯಾಕೆ ಮೈನಸ್ ಮಾಡ್ಬೇಕ್ರಿ? ಇಲ್ಲಿ ಮೈನಸ್ ಚಿಹ್ನೆ ಐತಿ. ಹಂಗಾದ್ರೆ 0ಕ್ಕೆ 0, 8ರಾಗ 3 ಕಳೆದ್ರೆ ಎಷ್ಟು ರೀ? 5 ಬರ್ತದ. 4ರಾಗ 3 ಕಳೆದ್ರೆ 1 ಬರ್ತದ. 150 ಐತಿ. ಇನ್ನೇನು ಮಾಡ್ಬೇಕ್ರಿ? ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಹೌದಾ? ಇಲ್ಲಿ ನೋಡ್ರಿ 150 ಡಿವೈಡೆಡ್ ಬೈ 2. ಹೌದಾ? ನಾವೇನು ಮಾಡ್ಬೇಕ್ರಿ? ಡಿವೈಡೆಡ್ 2 ಮಾಡ್ಕೋಬೇಕು. 2 1ಲೇ 2 7 1 ಉಳಿತು 2 5ಲೇ ಎಷ್ಟು ರೀ? 75. ಎಷ್ಟು ಉಳಿತ್ರಿ ನಮ್ಮ ಕೋನ? 75. ಹಂಗಾದ್ರೆ ಯಾವ್ದಾತ್ರಿ? 90ಕ್ಕಿಂತ ಕಡಿಮೆ ಇದ್ರ ಯಾವ ಕೋನ ಆಗ್ತದ್ರಿ? ಲಘು ಕೋನ ಆಗ್ತದ. ಹಂಗಾದ್ರೆ ಲಂಬ ಕೋನ ಅಂದ್ರ 90 ಡಿಗ್ರಿ ಇದ್ರೆ ಏನಾಗ್ತದ? ಲಘು ಕೋನ, ಲಂಬ ಕೋನ ಆಗ್ತದ. ಹಂಗಿದ್ರ ನಮಗೆ 75 ಡಿಗ್ರಿ ಕೋನ ಆತಂದ್ರ ಯಾವ್ದ್ರಿ ನಮ್ಮ ಆನ್ಸರ್? ಲಘು ಕೋನ. ಇಷ್ಟು ಈಜಿ ಏನಪ್ಪಾ ಅಂತಂದ್ರ ಇದನ್ನ ಸರಿಯಾಗಿ ನೋಡ್ರಿ, ಒಂದ್ಸಲ ಪ್ರಾಕ್ಟೀಸ್ ಮಾಡ್ರಿ, ನಿಮಗೂ ಏನಾಗ್ತದ? ಈಜಿ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಪ್ರಶ್ನಾ ಚಿತ್ರವನ್ನ ನೋಡಿ ಉತ್ತರ ಚಿತ್ರದಲ್ಲಿ ಸೂಕ್ತವಾದ ಉತ್ತರವನ್ನ ಗುರುತಿಸಿ ಈ ಸರಣಿಯನ್ನ ಪೂರ್ಣಗೊಳಿಸಿ. ಇಲ್ಲಿ ಏನ್ ಮಾಡ್ಯಾರ? ಒಂದು ಪ್ರಶ್ನೆ ಚಿತ್ರವನ್ನ ಕೊಟ್ಟಾರ. ಇದನ್ನ ನಾವು ಗಮನಿಸಿ ಆಮೇಲೆ ಪ್ರಶ್ನೆ ಚಿಹ್ನೆಯನ್ನ ಏನ್ ಮಾಡ್ಬೇಕು? ನಾವು ಸರಿಯಾಗಿ ಗುರುತಿಸಬೇಕು. ನೋಡ್ರಿ ಇಲ್ಲೇನ್ ಮಾಡ್ಯಾರ? ಒಂದನೇ ಚಿತ್ರದೊಳಗೆ ನೋಡ್ಕೊಂಡ್ಬಿಡ್ರಿ. ಹೌದಾ? ಈ ರೀತಿ ಒಂದು ಚಿತ್ರ ಬಂದ ವಿ ಆಕಾರದ. ಇಲ್ಲೊಂದು ನೋಡ್ರಿ, ಇದನ್ನೇನ್ ಮಾಡ್ಯಾರಪ್ಪ ಅಂತಂದ್ರ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡಿವಿ, ಡಬಲ್ ಮಾಡ್ಕೊಂಡಾರ, ಜಾಸ್ತಿ ಮಾಡ್ಕೊಂಡಾರ. ಹಂಗಿದ್ರ ಇಲ್ಲಿದ್ದ ಏನಾಗ್ತದೆ ಅಂದ್ರ ಇಷ್ಟೇ ಆಗ್ಬಿಡ್ತದ. ಹಂಗಿದ್ರೆ ಎಲ್ಲೈತ್ ನೋಡ್ರ ಆನ್ಸರ್? ಎ ಇಸ್ ರೈಟ್ ಆನ್ಸರ್. ಬಹಳ ಈಜಿ ಇರ್ತೈತಿ. ಮೆಂಟಲ್ ಒಳಗ ನೀವು ಸರಿಯಾಗಿ ಏನ್ ಮಾಡ್ಕೋಬೇಕು? ಅರ್ಥ ಮಾಡ್ಕೋಬೇಕು. ಇನ್ನೂ ಇದಕ್ಕಿಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ತರ್ತೀನಿ. ತಾವೆಲ್ಲರೂ ಏನ್ ಮಾಡ್ರಿ? ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಹೌದಾ? ಯಾವ್ದಾರ ಪ್ರಶ್ನೆಗಳು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕ್ರಿ. ನಾ ಮತ್ತೆ ಏನ್ ಮಾಡ್ತೀನಿ? ಮುಂದಿನ ವಿಡಿಯೋದಲ್ಲಿ ಆ ಪ್ರಶ್ನೆಗಳನ್ನ ನಿಮ್ಗೆ ಅರ್ಥಪೂರ್ಣವಾಗಿ ಇನ್ನೊಂದ್ಸಾರಿ ನಿಮ್ಗೆ ತಿಳಿಸ್ತೀನಿ. ಹಾಗೆ ಇನ್ನ ಆದರ್ಶ ಪರೀಕ್ಷೆ ಬಹಳ ಹತ್ತಿರ ಬಂದದ. ಅದಕ್ಕೋಸ್ಕರ ನೀವು ಕೂಡಿ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನು ತರ್ತಾ ಇದ್ದೀನಿ. GK ಕ್ವಶನ್ಗಳನ್ನ, ವಿಜ್ಞಾನದ ಪ್ರಶ್ನೆಗಳನ್ನ, ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನ, ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ. ಹೌದಾ? ಹಾಗೆ ಎಲ್ಲಾ ಕ್ಲಾಸ್ಗಳನ್ನ ಸಂಪೂರ್ಣವಾಗಿ ನೋಡ್ರಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.